ಸ್ವಾತ್ಮ ದರ್ಶನ ಜ್ಞಾನಂ ಜ್ಞಾನಂ ಅಂತಂದ್ರು. ಓಕೆ. ಯಾರು ಸ್ವಯಂ ಆಗಿ Okay. ಅನುಭವವನ್ನ ಮಾಡ್ತಾನೋ, ಸಾಧನೆಯಲ್ಲಿ ಆತ್ಮ ಸಾಕ್ಷಾತ್ಕಾರಕ್ಕೆ ಪ್ರಯತ್ನ ಮಾಡ್ತಾನೋ, ಓಕೆ. ಆ ಜ್ಞಾನನೇ ನಿಜವಾದ ಜ್ಞಾನ ಅಂತಂದ್ಬಿಟ್ರು. ಓಕೆ. ನೋಡಿದ್ರ, ಇದನ್ನ ನಾವು ಪ್ರತಿಯೊಬ್ಬ ಸಿದ್ಧ ವಿದ್ಯಾರ್ಥಿ ಮತ್ತೆ ಆಧ್ಯಾತ್ಮಿಕ ಮಿತ್ರರು ಕೂಡ ಇದನ್ನ ಅವಲೋಚನೆಯನ್ನ ಮಾಡ್ಬೇಕು, ಈ ವೇದಾಂತ ವಾಕ್ಯಗಳನ್ನ. ಯಾಕಂದ್ರೆ ಮಹರ್ಷಿಗಳು ಹೇಳಿರುವಂತಹ ವೇದಾಂತ ವಾಕ್ಯಗಳು, ಅದನ್ನ ನಾವು ಅವಲೋಚನೆ ಮಾಡೋದ್ರಿಂದ ನಮ್ಗೆ ತುಂಬಾ ಸುಲಭವಾಗಿ ನಾವು ಆ ಮಾರ್ಗದಲ್ಲಿ ಹೋಗ್ಬೋದು, ಮತ್ತೆ ನಮ್ಗೆಲ್ಲೂ ಮಿಸ್ಗೈಡ್ ಆಗುದಿಲ್ಲ. ಇಲ್ಲ 100 ಜನರ ವಿಚಾರಗಳನ್ನು ತೆಗೆದುಕೊಂಡ್ರೆ 100 ಜನರು ಒಬ್ಬೊಬ್ರು ಒಂಥರ ಹೇಳ್ತಾರೆ, ಅವ್ರವ್ರ ಅನುಭವಗಳು ಅವ್ರು ಹೇಳ್ತಾರೆ. ಆದ್ರೆ ಸ್ವಾತ್ಮ ದರ್ಶನ ಜ್ಞಾನ ಅಂತ ಹೇಳಿದ್ದಾರೆ. ಆದ್ರೆ ಆತ್ಮ ಸಾಕ್ಷಾತ್ಕಾರ ಯಾರಿಗಾಗಿದೆಯೋ ಅಥವಾ ಯಾರು ಪ್ರಯತ್ನ ಮಾಡ್ತಾ ಇದ್ರೋ ಅದು ಮಾತ್ರನೇ ನಿಜವಾದ ಜ್ಞಾನ ಅಂತ ಅರ್ಥ ಮಾಡ್ಕೋಬೇಕು ನಾವು. ಅದು ಬಿಟ್ಟು ನಾವು ಒಂದಷ್ಟು ಪುಸ್ತಕಗಳ ಕಡೆ ಒಂದಷ್ಟು ಸಮಯ ವ್ಯರ್ಥ ಆಗ್ತದೆ. ಓದಿ ತಿಳ್ಕೊಳ್ಳಿ ಬೇಡ ಅಂತ ಹೇಳಿಲ್ಲ, ಆದ್ರೆ ಸಮಯವನ್ನು ವ್ಯರ್ಥ ಮಾಡಬೇಡಿ. ನಿಮ್ಗಿರೋದು ತುಂಬಾ ಕಮ್ಮಿ ಸಮಯ. ಅದ್ರಲ್ಲಿ ಸುಮಾರು 25 ವರ್ಷ ನಾವು ಬಾಲ್ಯದಲ್ಲಿ ಕಳೆದು ಬಿಡ್ತೀವಿ, ಅಜ್ಞಾನದಲ್ಲಿ ಕಳೆದು ಬಿಡ್ತೀವಿ. ಏನ್ ಮಾಡ್ತಾ ಇದೀವಿ ಗೊತ್ತಿಲ್ಲ, ಏನ್ ಮಾಡ್ಬೇಕು ಗೊತ್ತಿಲ್ಲ, ಕನ್ಫ್ಯೂಷನ್ಸ್ ಅಲ್ಲಿ ಕಳೆದು ಬಿಡ್ತೀವಿ ನಾವು 25 ವರ್ಷ. ಇನ್ನು 25 ವರ್ಷದಿಂದ 50 ವರ್ಷದವರೆಗೂ ಗೃಹಸ್ಥಾಶ್ರಮವನ್ನ ಸ್ವೀಕರಣೆ ಮಾಡ್ತೀವಿ. ಅದರಲ್ಲಿ ನಾವು ಸಂಸಾರಕ್ಕೆ ಪ್ರಯೋಜನಗಳನ್ನು ಸೇರ್ಪಡೆ ಮಾಡೋದ್ರಲ್ಲೇ ಜೀವನ ಕಳೆದು ಹೋಗ್ತದೆ 50 ವರ್ಷ. ನಮ್ಗೆ ಏನು ಮಾಡಕ್ ಸಮಯ ಸಿಗೋದಿಲ್ಲ ಅಲ್ವಾ? ಮತ್ತೆ 50 ವರ್ಷ ಹೋದ್ಮೇಲೆ ಇನ್ನು ದೇಹ ಏನಾಗತ್ತೆ, ಅದಕ್ಕೆ ಶಕ್ತಿ ಕ್ಷೀಣಿತ ಆಗ್ತದೆ, ದಿಸಕ್ಕೂ ಅದು ಶಕ್ತಿಯನ್ನ ಕಳ್ಕೊಳತ್ತೆ. ರಕ್ತ ಸಂಚಾರ ಕಮ್ಮಿ ಆಗತ್ತೆ ದೇಹದಲ್ಲಿ ದಿಸಕ್ಕೂ. ನಾಡಿಗಳು ಕರೆಕ್ಟ್ ಆಗಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಅವನಿಗೆ ಇಲ್ದೇ ಇರೋಂತ ವ್ಯಾಧಿಗಳು ಅಂಟುಕೊಂಡ್ಬಿಡುತ್ತದೆ. ಇನ್ನ 50ರಿಂದ 75 ವರ್ಷದವರೆಗೂ ಆ ರೋಗ ರುಜಿನಗಳಲ್ಲಿ ಬಿದ್ದು ಒದ್ದಾಡ್ತಾ ಇರ್ತಾನಂತೆ ಮಾನವ. 75 ವರ್ಷ ಬರೀ ರೋಗಗಳಿಗೆ ಕಳೆದು ಬಿಡ್ತಾನೆ ಅವನು. ರೋಗಗಳನ್ನ ಅವನು ವಾಸಿ ಮಾಡ್ಕೊಳೋದ್ರಲ್ಲೇ ಕಳೆದು ಬಿಡ್ತಾನೆ ಜೀವನ. ನೋಡಿದ್ರ? ಇನ್ನ ಜ್ಞಾನಕ್ಕೆ ಪ್ರಾಮುಖ್ಯತೆ ಎಲ್ಲಿ ಸಿಕ್ತು ಅವನಿಗೆ? ಹಾಗಾಗಿ ಸಮಯ ತುಂಬಾ ಕಮ್ಮಿ ಇದೆ. 75 ವರ್ಷ ಆದ್ಮೇಲೆ ಆಗ ತಿಳ್ಕೊಂಡ್ರು ಒಂದೇ, ತಿಳ್ಕೊಂಡ್ಲಿಲ್ಲ ಅಂದ್ರು ಒಂದೇ. ಯಾಕಂದ್ರೆ ಅರಳ ಮರಳ ಆಗಿರ್ತದೆ ಅವನ್ಗೆ. ಅವನ್ಗೆ IQ ಲೆವೆಲ್ಸ್ ಕರೆಕ್ಟ್ ಆಗಿ ಕೆಲಸ ಮಾಡೋದಿಲ್ಲ 75 ವರ್ಷ ಆದ್ಮೇಲೆ. ಸಾಕಷ್ಟು ಜನಕ್ಕೆ ಯಾರೋ ಕೋಟಿಗೊಬ್ರು ಇಬ್ರು ಇರ್ಬೋದು. ಅದು ಅಂದ್ರೆ ನಮ್ಗೆ ಮೆಜಾರಿಟಿ ಆಫ್ ದ ಪೀಪಲ್ಸ್ ನ ತಗೋಬೇಕಲ್ಲ ನಾವು.